ಬೆಂಗಳೂರಿನ ನೆಲಮಂಗಲದ ಅರೆಬೊಮ್ಮನಹಳ್ಳಿಯಲ್ಲಿರುವ ಶ್ರೀ ಶಿವಕೃಪಾನಂದ ಸ್ವಾಮಿ ಮಠದಲ್ಲಿ ಕಳೆದ ಭಾನುವಾರ ಧ್ಯಾನ ಮತ್ತು ಯೋಗ ಮಂದಿರದ ಕಟ್ಟಡಕ್ಕೆ ಶಿಲಾಸ್ಥಾಪನೆಯನ್ನ ನೆರವೇರಿಸಲಾಯಿತು. ಮಠದ ಸಮಿತಿಯ ಪ್ರಮುಖರಾದ ಶ್ರೀಧರಮಣಿ, ಅರುಣ್ ಕುಮಾರ್, ಶಾಂತರಾಜು, ಜ್ಯೋತಿ, ಇಂದುಮತಿ ಅವರುಗಳು ಸೇರಿದಂತೆ ಇತರೆ ಎಲ್ಲ ಪದಾಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ಸಮಿತಿಯ ಪದಾಧಿಕಾರಿಗಳು ಆರಂಭದಲ್ಲಿ ಗುರುವಂದನೆ ಸಲ್ಲಿಸಿ ಶಿಲೆ ಮೇಲೆ ಜೈ ಬಾಬಾ ಸ್ವಾಮಿ ಎಂದು ಬರೆಯುವ ಮೂಲಕ ಪೂಜೆ ಸಲ್ಲಿಸಿದ್ರು. ಬಳಿಕ ಮಠದಲ್ಲಿದ್ದ ಎಲ್ಲಾ ಸಾಧಕರು ಸಹ ಇದೇ ಕಾರ್ಯಕ್ರಮವನ್ನ ಮುಂದುವರೆಸಿದ್ರು. ಈ ಕಾರ್ಯಕ್ರಮಕ್ಕೂ ಮುನ್ನ ಎಲ್ಲಾ ಸಾಧಕರು ಎಂದಿನಂತೆ ಧ್ಯಾನ ಮುಗಿಸಿ ಬಳಿಕ ಶಿಲಾ ಪೂಜೆಯಲ್ಲಿ ಭಾಗವಹಿಸಿದ್ರು. ಸುಮಾರು 18 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ಧ್ಯಾನ ಹಾಗೂ ಯೋಗ ಮಂದಿರವು ಇಡೀ ದಕ್ಷಿಣ ಭಾರತಕ್ಕೆ ಸೀಮಿತವಾಗುವಂತೆ ನಿರ್ಮಿಸಲಾಗುತ್ತಿದ್ದು, ಸದ್ಯಕ್ಕೆ ಈ ಮಂದಿರಕ್ಕೆ ಸಾಧಕರೇ ತಮ್ಮ ಕೈಲಾದ ಹಣ ಸಹಾಯ ಮಾಡುವ ಮೂಲಕ ಕಾಮಗಾರಿ ನಡೆಸಲಾಗುತ್ತಿದೆ ಅಂತ ಮಠದ ಪ್ರಮುಖರು ತಿಳಿಸಿದ್ದಾರೆ. एक जन ಕೊಟ್ಟರೆ ಊಟ ಸಿಗಲ್ಲ ಮೇಲೆ ಇನ್ನು ಮೇಲೆ ऊपर और ऊपर ಹಂಗೆ ಆಯ್ತಲ್ಲ ಎಷ್ಟೆಲ್ಲ ಮಾಡ್ತೀರಿ ಪ್ರೆಸ್ ಮಾಡಿ ಸರ್. ಬೆಸ್ಟ್ ಮೇಲ್ಗಡೆಯಿಂದ ಸ್ವಲ್ಪ ಎಲ್ಲ ಅಲ್ಲೇ ಹೊಡಿ. ಹೌದಾ ಗೊತ್ತಾಗಲ್ಲ.